ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಸ್ಟೋರೀಸ್ ಆಫ್ ಮೈಲ್ಸ್ ಒನ್ಸ್ ಅಗೇನ್. ಇವತ್ತು ನಾವು ತುಮಕೂರು ರೋಡಲ್ಲಿದ್ದೀವಿ. ಸೊ ನಿಮ್ಗೆ ಆಲ್ರೆಡಿ ಡಿಸ್ಕ್ರಿಪ್ಷನ್ ನೋಡಿ ಗೊತ್ತಾಗಿರುತ್ತೆ ಎಲ್ಲಿಗೆ ರೈಡ್ ಮಾಡ್ತಾ ಇದ್ದೀವಿ ಅಂತ. ಎಸ್, ಬೆಂಗಳೂರಿಂದ ಹಾರ್ಡ್ಲಿ 60 ಕಿಲೋಮೀಟರ್ಸ್ ಅವೇ ಇರುವಂತಹ ತುಮಕೂರಿಗೆ ತುಂಬಾ ಹತ್ತಿರ ಇರುವಂಥ ಒಂದು ಪ್ಲೇಸು ಮಂದಾರಗಿರಿ ಬೆಟ್ಟ ಅಥವಾ ಬಸದಿ ಹಿಲ್ಸ್. ಸೊ ಇದೊಂದು ಜೈನ್ ಟೆಂಪಲ್ಲು. ಸೊ ತುಂಬಾ ಚೆನ್ನಾಗಿದೆ. ಸೊ ಐ ವಿಸಿಟೆಡ್ ಕಪಲ್ ಆಫ್ ಟೈಮ್ಸ್. ಇಟ್ ವಾಸ್ ಗುಡ್ ಆ್ಯಂಡ್ ಪೀಸ್ಫುಲ್ ಪ್ಲೇಸ್. ಸೊ ಆ ಪ್ಲೇಸ್ನ ನಿಮಗೆಲ್ಲ ತೋರಿಸ್ಬೇಕು ಅನ್ನಿಸ್ತು. ಸೊ ನಾವು ಐ ಆಮ್ ರೈಡಿಂಗ್ ಟು ದ್ಯಾಟ್ ಪ್ಲೇಸ್. ಸೊ ಈ ರೋಡಲ್ಲಿ ಬರಬೇಕಾದ್ರೆ ಈ ಟೆಂಪಲ್ ಅಂತೂ ನೋಡೇ ಇರ್ತೀರಾ ಅಂದ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ಅದರ ಒಳಗಡೆ ಇರೋ ಆಂಜನೇಯ ಮೂರ್ತಿನೂ ಕೂಡ ನೈಟಾಗಿ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ವೀಕೆಂಡ್ ಆಗಿರೋದ್ರಿಂದ ಇವತ್ತು ನಾನು ತುಂಬಾ ಬೇಗ ಅರ್ಲಿ ಮಾರ್ನಿಂಗ್ ರೈಡ್ ಮಾಡಬೇಕು ಅಂದ್ಕೊಂಡೆ. ಬಟ್ ನನಗೆ ಬೇಗನೆ ಎದ್ದೇಳೋಕ್ಕಾಗಲ್ಲ, ಅದು ಪ್ರಾಬ್ಲಮ್ಮು. ಸೊ ತುಂಬ ಲೇಟ್ ಆಯಿತು. ಸೊ ಅರ್ಲಿ ಮಾರ್ನಿಂಗ್ ರೈಡ್ ಅಂತೂ ಮಾಡೋಕ್ಕಾಗಲ್ಲ, ಬಟ್ ಮಾರ್ನಿಂಗ್ ರೈಡ್ ಅಂತೂ ಮಾಡ್ತಾಯಿದ್ದೀನಿ. ಅಬ್ಸಲ್ಯೂಟ್ ಪೀಸ್ ಆಗಿದೆ. ಮತ್ತು ಪ್ರಾಬ್ಲಮ್ ಏನು ಅಂದರೆ ಆ ಥರ ಪ್ಲೇಸ್ಗೆ ಹೋಗ್ಬೇಕಾದ್ರೆ ತುಂಬ ಜನ ವೀಕೆಂಡಲ್ಲಿ ವಿಸಿಟ್ ಮಾಡ್ತಾರೆ. ಸೊ ಜಾಸ್ತಿ ನೋಡೋಕ್ಕೂ ಆಗೋದಿಲ್ಲ, ಮತ್ತು ತುಂಬ ಜಾಸ್ತಿ ಜನ ಇರೋದ್ರಿಂದ ತುಂಬ ಕಂಜೆಸ್ಟೆಡ್ ಅನಿಸುತ್ತೆ ಪ್ಲೇಸು. ಸೊ ನಾನು ಫಸ್ಟ್ ಟೈಮ್ ಆ ಪ್ಲೇಸ್ನ ವಿಸಿಟ್ ಮಾಡಿದ್ದು 2020 ಜೂನಲ್ಲಿ ಅನಿಸುತ್ತೆ. ಅವಾಗಿನ್ನೂ ಲಾಕ್ಡೌನ್ ಎಲ್ಲ ತೆಗೆದು ಅವಾಗಿನ್ನೂ ಬಿಡ್ತಾಯಿದ್ರು. ಸೊ ಅವಾಗ ನಾನು ವಿಸಿಟ್ ಮಾಡಿದಾಗ ಟೆಂಪಲ್ನ ಯಾರೂ ಇರಲಿಲ್ಲ. ಅಬ್ಸಲ್ಯೂಟ್ ಪೀಸ್. ಟೆಂಪಲ್ ಕ್ಲೋಸ್ ಆಗಿತ್ತು, ಬಟ್ ಔಟ್ಸೈಡಿಂದ ನೋಡಿದ್ದು. ಅವಾಗಿನ್ನೂ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿರಲಿಲ್ಲ. ಆಮೇಲೆ ಅಲ್ಲೊಂದು ಲೇಕ್ ಇದೆ, ಮೈದಾಳ್ ಲೇಕು. ತುಂಬಾ ಚೆನ್ನಾಗಿ ಪೀಸ್ಫುಲ್ಲಾಗಿತ್ತು. ಬಟ್ ಅದಾದಮೇಲೆ ಒಂದು 2 ಸತಿ ವಿಸಿಟ್ ಮಾಡಿದೆ ಆ ಪ್ಲೇಸ್ಗೆ. ಬಟ್ ಎಷ್ಟು ಕಮರ್ಷಿಯಲೈಸ್ ಆಗಿತ್ತು ಆ ಪ್ಲೇಸು ಅಂತಂದರೆ ನನಗೆ ನಿಜವಾಗ್ಲೂ ನಂಬೋಕ್ಕಾಗ್ತಾ ಇರಲಿಲ್ಲ. ಬಿಕಾಸ್ ಎಲ್ಲರಿಗೂ ಗೊತ್ತಾಯಿತು ಪ್ಲೇಸು. ಸೊ ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್ ಎಲ್ಲ ಗೊತ್ತಾದ್ಮೇಲೆ ಜನ ಬಿಡ್ತಾರಾ, ಹೋಗಿ ಮಜಾ ಮಾಡಿ ಬಿಸಾಕ್ತಾರೆ. ಸೊ ಅದಾದಮೇಲೆ ಕಮರ್ಷಿಯಲೈಸ್ ಆಯಿತು ಆ ಪ್ಲೇಸು. ಸೊ ನನಗೆ ಗೊತ್ತಿಲ್ಲ ಇವಾಗ ಲೇಕ್ ಹತ್ರ ಬಿಡ್ತಾರಾ ಇಲ್ವೋ ಅಂತ. ಬಿಟ್ಟರೆ ತೋರಿಸ್ತೀನಿ. ತುಂಬಾ ಚೆನ್ನಾಗಿದೆ ಆ ಪ್ಲೇಸ್ ಕೂಡ. ಯಾವುದೇ ಪ್ಲೇಸ್ ಅಷ್ಟೇ ಮನುಷ್ಯ ಅದರಿಂದ ದೂರ ಇದ್ದಷ್ಟು ಆ ಪ್ಲೇಸ್ ಚೆನ್ನಾಗೇ ಇರುತ್ತೆ. ಬಟ್ ನಾವು ಆ ಪ್ಲೇಸ್ ಚೆನ್ನಾಗಿದೆ ಅಂತ ಹೋದಾಗ ಆ ಪ್ಲೇಸ್ನ ಹಾಳು ಮಾಡಿಬಿಡ್ತೀವಿ. ಸೊ ಐ ನೋ ಟೂರಿಸಮ್ ಅಥವಾ ಜನರು ಪ್ಲೇಸ್ಗೆ ಹೋಗೋದು ಇಂಪಾರ್ಟೆಂಟು, ಬಟ್ ಅಷ್ಟೇ ಇಂಪಾರ್ಟೆಂಟು ಆ ಪ್ಲೇಸ್ನ ಚೆನ್ನಾಗಿ ಮತ್ತು ಕ್ಲೀನಾಗಿ ಇಡೋದು. ಸೊ ದಟ್ ಎವ್ರಿ ಒನ್ ಕ್ಯಾನ್ ವಿಸಿಟ್ ಆ್ಯಂಡ್ ಎಂಜಾಯ್. ಪ್ಲೇಸ್ ರೀಚ್ ಆದ್ವಿ. ಸೊ ಇಲ್ಲಿ ರೈಟ್ ತೊಗೊಬೇಕು. ಹೈವೇಯಿಂದ ಡಿವಿಯೇಷನ್ ಇದೆ, ಅಷ್ಟು ಬರುತ್ತೆ. ಇದೇನಾ ಹಾಂ ಇದೆ. ಕನ್ಫ್ಯೂಸ್ ಆಗಿಬಿಡ್ತೀನಿ. ಹಾಂ, ಸೊ ಇದೆ ಮಂದಾರಗಿರಿ. ಆ್ಯಕ್ಚುಲಿ ಈ ಪ್ಲೇಸ್ ಬಗ್ಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಕೂಡ ಓದಿದೆ ನಾನು. ಏನಂದರೆ ರೀಸೆಂಟ್ಲಿ ಇಲ್ಲಿ ಎಸ್ಕವೇಷನ್ ಮಾಡಿದ್ದಾರೆ. ಸೊ ಅದರಲ್ಲಿ ಎಸ್ಕವೇಷನಲ್ಲಿ ಏನು ಸಿಕ್ಕಿದೆ ಅಂತ ಅಂದರೆ ಈ ಪ್ಲೇಸು ಆಲ್ಮೋಸ್ಟ್ 11th-12th ಸೆಂಚುರಿ ಇಂದ ಇತಿಹಾಸ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ಕಾಣಿಸ್ತಿದೆ ಟೆಂಪಲು. 435 ಏನೋ ಸ್ಟೆಪ್ಸ್ ಇದೆ ಅಂತೆ ಮೇಲೆ ಹತ್ತೋದಕ್ಕೆ. ನೋಡಿ ಹತ್ತುತ್ತಾ ಇದ್ದಾರೆ ಎಲ್ಲರೂ. ನಾನು ಹತ್ತಿಲ್ಲ, ಬೇಜಾನ್ ಸತಿ ಬಂದಿನಿ, ಬಟ್ ಹತ್ತಿಲ್ಲ. ಈ ಸತಿ ಟ್ರೈ ಮಾಡೋಣ. ಗುರು ಯಾಕೆ? ನಾನು ಆ ಕಡೆ ಎಲ್ಲನೂ ಹೋಗ್ತೀನಿ. ಎಲ್ಲಿ ಜಾಗನೇ ಇಲ್ಲ ಅಲ್ಲಿ ಎಲ್ಲೋಗೋದು. ನೀವು ಡಿ ಹಿಲ್ಸಿಂದ ಬಂದರೆ ಈ ರೋಡಲ್ಲಿ ಬರ್ಬೋದು. ಅಂದರೆ ಡಿ ಹಿಲ್ಸ್ ನೋಡ್ಕೊಂಡು ಬಂದರೆ ನೀವು ಶಾರ್ಟ್ಕಟ್ಟಲ್ಲಿ ರೋಡಲ್ಲಿ ಬರ್ಬೋದು. ಅದಕ್ಕೆ ನಾನು ಹೇಳಿದ್ದು ಬೇಗನೆ ಅರ್ಲಿ ಮಾರ್ನಿಂಗ್ ರೈಡ್ ಮಾಡಬೇಕಿತ್ತು ಅಂತ ಇದಕ್ಕೆ ಹೇಳೋದು. ಬಿಕಾಸ್ ಆಲ್ರೆಡಿ ನೋಡಿ ತುಂಬ ಜನ ಇದ್ದಾರೆ. ಸ್ವಲ್ಪ ಬೇಗ ರೈಡ್ ಮಾಡಿದ್ರೆ
ಚೆನ್ನಾಗಿರುತ್ತೆ. ಐ ಡೋಂಟ್ ಥಿಂಕ್ ಸೊ ಬೈಕ್ನ ಲೇಕ್ವರೆಗೂ ಬಿಡ್ತಾರೆ ಅಂತ. ಬಿಟ್ಟಿದ್ರೆ ಚೆನ್ನಾಗಿರೋದು. ಲೆಟ್ ಸಿ. ತೊಗೊಬೇಕಣ್ಣ ಟಿಕೆಟು? ಟಿಕೆಟ್ ತೊಗೊಬೇಕಾ? ನಾನು ಫಸ್ಟ್ ಟೈಮ್ ಬಂದಾಗ ಯಾವ ಟಿಕೆಟ್ ಇರಲಿಲ್ಲ. ಅಣ್ಣ ಲೇಕ್ ಹತ್ರ ಹೋಗುತ್ತಾ ಕಡೆ? ಇಲ್ಲಣ್ಣ, ಒಳಗಡೆ ಎಲ್ಲ ಇಲ್ಲೇ ಇದೆ. ಹಾಂ, ಎಲ್ಲ ಇಲ್ಲೇ ಇವಾಗ. ಲೇಕ್ ಹತ್ರ ಅಲ್ಲೋ ಇಲ್ಲ, ಬಟ್ ಬಿಟ್ಟಿದ್ರೆ ಚೆನ್ನಾಗಿರೋದು. ಸೊ ನೀವು ಪಿಕಪ್ ಟೆಂಪಲ್ ಆದಮೇಲೆ ಯು ಕ್ಯಾನ್ ವಿಸಿಟ್ ಟು ದಿಸ್ ಬ್ಯೂಟಿಫುಲ್ ಪ್ಲೇಸ್ ಬಾಹುಬಲಿ. ಸೂಪರ್ ಆಗಿದೆ. ಇದು ಮಂದಾರಗಿರಿಯಲ್ಲಿರುವಂತಹ ಡಿಫ್ರೆಂಟ್ ಟೆಂಪಲ್ ಅಂತ ಹೇಳ್ಬೋದು. ಸೊ ಪಿಕಾಕ್ ಟೆಂಪಲ್ ಅಂತಲೇ ಫೇಮಸ್ಸು. ಸೊ ಇದು ಆ್ಯಕ್ಚುಲಿ ವರ್ಲ್ಡ್ ರೆಕಾರ್ಡ್ ಮಾಡಿದೆ. ಏನಂತಂದರೆ ಡಿಫ್ರೆಂಟ್ ಆರ್ಕಿಟೆಕ್ಚರು. ಸೊ ಜೈನ್ಸಲ್ಲಿ ಈ ನವಿಲುಗರಿಗೆ ಪ್ರಾಮುಖ್ಯತೆ ಇದೆ. ಸೊ ಅದರಿಂದ ಇದು ಆ ಶೇಪಲ್ಲಿ ಸ್ಕಲ್ಪ್ಚರ್ ಮಾಡಿದ್ದಾರೆ. ಏನು ಜನ ಅಂದರೆ ಗುರು, ಯಪ್ಪ ವೀಕೆಂಡ್ ಅದಕ್ಕೆ ಬರಬಾರ್ದು ಅನಿಸುತ್ತೆ. ಫುಲ್ ಜನ. ಅಲ್ಲಿ ಕಾಣ್ತಾ ಇರೋದು ಬೆಟ್ಟ, ಬಸ್ದಿ ಬೆಟ್ಟ. ಸೊ ಅದು ಬಂದ್ಬಿಟ್ಟು 435 ಸ್ಟೆಪ್ಸ್ ಏನೋ ಇದೆ ಅಂತ ಹೇಳಿದ್ರು. ಸೊ ನೋಡಿ ಅದು. ಸೊ ಅಷ್ಟು ದೂರ ಮೇಲೆ ಹತ್ಬೇಕಾ ಅನ್ನೋದು ಯೋಚನೆ ಇವಾಗ. ಬಟ್ ಗಾಡಿ ಬಿಟ್ಟಿಲ್ಲ ಅಂದರೆ ಹತ್ಬೇಕು, ಬಿಕಾಸ್ ಆ ಕಡೆ ಒಂದು ಲೇಕ್ ಇದೆ, ಬ್ಯೂಟಿಫುಲ್ ಆಗಿದೆ, ಅದನ್ನು ತೋರಿಸ್ತೀನಿ ನಿಮಗೆ. ಸೊ ಹಿಂಗೋದ್ರೆ ಲೇಕ್ ಹೋಗುತ್ತೆ. ಬಟ್ ಇವಾಗ ಏನೋ ಬಿಡ್ತಾ ಇಲ್ವಂತ, ಯಾರು ಚೆನ್ನಾಗಿಲ್ಲ ಅಂತ, ಅದಕ್ಕೆ ಬೆಟ್ಟ ಹತ್ತು ಸಾಹಸ ಮಾಡ್ತಾಯಿದ್ದೀನಿ. 435 ಸ್ಟೆಪ್ಸ್ ಇದೆ ಅಂತ ಹೇಳಿದ್ರು. ಸೊ ಹತ್ತಕ್ಕೆ ನೋಡ್ಬೋದು ಈಸಿಯಾಗಿದೆ ಸ್ವಲ್ಪ. ಸೊ ಗ್ರಿಪ್ ಹಾಕಿದ್ದಾರೆ, ಬಾರಿದೆ, ಹತ್ಬೋದು. ನಾನು ಫಸ್ಟ್ ಟೈಮ್ ಹತ್ತುತ್ತಾ ಇದ್ದೀನಿ. ನಾನು ಫಸ್ಟ್ ಟೈಮ್ ಹತ್ತಾ ಇರೋ ರೀಸನ್ ಏನು ಅಂದರೆ ಗಾಡಿ ಬಿಡ್ತಾಯಿಲ್ಲ. ಗಾಡಿ ಬಿಡೋಂಗಿದ್ರೆ ನಾನು ಹಂಗೆ ಹಿಂದೆಯಿಂದ ರೋಡ್ ಇದೆ, ಸೊ ಅದು ಲೇಕ್ ಹೋಗುತ್ತೆ. ಸೊ ಲೇಕ್ ಹೋಗ್ಬಿಟ್ಟು ನಾನು ನಿಮಗೆ ಲೇಕ್ ತೋರಿಸ್ಬಿಟ್ಟು ಮತ್ತು ಹಿಂದೆ ಕಡೆಯಿಂದ ಇವಾಗ ದಾರಿ ಮಾಡಿದ್ದಾರೆ ಇದೇ ಬೆಟ್ಟಕ್ಕೆ. ಸೊ
ಗಾಡಿನ ಹತ್ತಿಸ್ಕೊಂಬರ್ಬೋದಿತ್ತು, ಬಟ್ ಗಾಡಿ ಎತ್ತಕ್ಕೆ ಬಿಡಲ್ಲ ಅಂದರು. ಅದಕ್ಕೆ ನಾನೇ ಮೇಲೆ ಹತ್ತುತ್ತಾ ಇದ್ದೀನಿ. ವಾವ್, ಚೆನ್ನಾಗಿದೆ ವ್ಯೂ. ಮಿನಿ ಟ್ರೆಕ್ಕಿಂಗ್ ಥರ ಹತ್ಬೋದು, ಇಳಿಬೇಕಾದ್ರೆ ನೋಡಬೇಕು. ಇಷ್ಟ ಆಗ್ಬಿಡ್ತೀವ್ರು. ಒಂದು 200 ಮೆಟ್ಲು ಹತ್ತಿರ್ಬೋದು ಅಷ್ಟೇ. ಅಬ್ಬಬ್ಬ, ಇನ್ನೂ ಮೇಲೆ ಹೋಗ್ಬೇಕಲ್ಲ ಅವರು. ಇನ್ನೂ ಅರ್ಧನೂ ಹೊತ್ತಿಲ್ಲ, ಬಟ್ ಆಲ್ರೆಡಿ ಸುಸ್ತಾಗ್ತಾಯಿದೆ. ಸ್ವಲ್ಪ ಕಷ್ಟ ಇದೆ. ಪೀಕ್ ಮೇಲೆ ಸ್ವಲ್ಪ ನೋಡಿ, ವ್ಯೂ ಮಾತ್ರ ಮಸ್ತಾಗಿದೆ. ಇನ್ನೊಂದು ಸ್ವಲ್ಪ ಅಂತೂ ಇದೆ, ಮುಗಿಸ್ಬಿಟ್ರೆ ಸಾಕು. ಈಸಿ ಅಂದ್ಕೊಂಡಿದ್ದೆ 435 ಸ್ಟೆಪ್ಸ್ನ ಹತ್ತೋದು, ಬಟ್ ಹೆವಿ ಕಷ್ಟ ಗುರು. ತುಂಬ ಹೈಟ್ಗಿದೆ, ಕಾಲೆಲ್ಲ ಹೆವಿ ನೋವು ಬರ್ತವೆ. ಆಲ್ಮೋಸ್ಟ್ ಬಂದ್ವಿ. ಸೊ ವ್ಯೂ ಹಿಂಗೆ ಕಾಣಿಸುತ್ತೆ ಮೇಲ್ಗಡೆ. ಸ್ಪೆಕ್ಟಾಕ್ಯುಲರ್ ವ್ಯೂ. ಇಷ್ಟು ಮೇಲೆ ಹತ್ತಿ ಬಂದು ನೋಡಿದ್ರೆ ಸೂಪರಾಗಿದೆ. ಏನೋ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ, ಮೋಸ್ಟ್ಲಿ ಇಲ್ಲೊಂದು ಟೆಂಪಲ್ ಆಗ್ಬೋದು. ಸೊ ಇದು ಟಾಪ್ ಆಫ್ ದ ಹಿಲ್ಲು, ಸಗದಾಗಿದೆ ಮೇಲೆ ಅದು ಬಂದು ನೋಡೋಕ್ಕೆ. ನಾನು ಫಸ್ಟ್ ಟೈಮ್ ಬಂದಿದ್ದು. ಸೊ ಒಳಗಡೆ ಮೋಸ್ಟ್ಲಿ ಟೆಂಪಲ್ಸ್ ಇರ್ಬೋದು, ಟೆಂಪಲ್ಸು. ಸೊ ವಿಲ್ ಗೋ ಇನ್ಸೈಡ್. ಇದು ಇಲ್ಲಿರುವ ದೇವಸ್ಥಾನಗಳು. ಸೊ ಹಿಂಗಡೆ ಆವಾಗಲೇ ರೋಡ್ ತೋರಿಸೋಣ, ಲೇಕ್ ಹೋಗುತ್ತೆ ಅಂತ. ಸೊ ಇದೇ ಲೇಕು. ಸೊ ಇವಾಗ ರೋಡ್ ರೆಡಿ ಮಾಡ್ತಿದ್ದಾರೆ. ಸೊ ಅದೇ ನಾನು ಲೇಕ್ ಗಾಡಿ ಬಿಡ್ತಾಯಿಲ್ಲ ಅಂದ್ಬಿಟ್ಟು. ಸಾಕಾಗಿದೆ ಮಾತ್ರ. ಇಲ್ಲೊಂದು ಚಿಕ್ಕ ಪಾಂಡ್ ಇದೆ ಅದಾದಮೇಲೆ. ನಾನು ಇದನ್ನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಅದಾದಮೇಲೆ ಅದ್ರ ಹಿಂದೆಗಡೆ ಒಂದು ದೊಡ್ಡ ಲೇಕ್ ಇದೆ. ಸೊ ಹಾಗೆ ರೋಡ್ ಮಾಡಿದ್ದಾರೆ ಇವಾಗ, ಮೇಲುಗಡೆ ಕನ್ಸ್ಟ್ರಕ್ಷನ್ ಆಗ್ತಿದಲ್ವ. ಸೊ ಅದಕ್ಕೆ ಎಕ್ವಿಪ್ಮೆಂಟ್ಸ್ ತರೋಕ್ಕೆ ಮೋಸ್ಟ್ಲಿ. ಸೊ ಒನ್ ಆಫ್ ಬ್ಯೂಟಿಫುಲ್ ಪ್ಲೇಸ್ ಟು ವಿಸಿಟ್. ಬಟ್ ಅದೇ ಹೇಳಿದ್ನಲ್ಲ, ವೀಕೆಂಡ್ಸ್ ನೀವು ಪ್ಲ್ಯಾನ್ ಮಾಡೋ ಬದಲು ವೀಕ್ ಡೇಸ್ ಪ್ಲ್ಯಾನ್ ಮಾಡಿದ್ರೆ ಐ ಥಿಂಕ್ ಯು ಕ್ಯಾನ್ ಕವರ್ ಲಾಟ್ ಆಫ್ ಪ್ಲೇಸಸ್ ವಿತ್ ಪೀಸ್ಫುಲ್ ಅನಿಸುತ್ತೆ. ಸೊ ತುಂಬ ಜನ ಇದ್ದಾರೆ. ರೀಸನ್ ಏನು ಅಂದರೆ ವೀಕೆಂಡ್ ಅಂತ. ಸೊ ಅದಿಲ್ಲ ಅಂತಂದರೆ ವೀಕೆಂಡಾಗಿ ಬಂದಾಗ ನಿಮಗೆ ತುಂಬ ಪೀಸ್ಫುಲ್ಲಾಗಿರೋ ಅಟ್ಮಾಸ್ಫಿಯರ್ ಸಿಗುತ್ತೆ. ಸೊ ಅಲ್ಲಿ ಕಾಣ್ತಿದ್ದಿಲ್ಲ, ಇಲ್ಲಿ ಇದರಲ್ಲಿ ಅಲ್ಲಿ ಅದು ಟೆಂಪಲ್ಲು. ಸೊ ಟೆಂಪಲ್ ಮೇಲೆ ಬಂದರೆ ಇದು. ಸೊ ನಾನು ಹೇಳಿಲ್ವ ನಿಮಗೆ, ಬೈಕಲ್ಲಿ ಬರಬೇಕಾದ್ರೆ
ಸೊ ಇಲ್ಲಿ ರೀಸೆಂಟಾಗಿ ಎಕ್ಸ್ಕವೇಷನ್ ಮಾಡಿದ್ದಾರೆ ಕೆಲವೊಂದು ಕುರುಹುಗಳು ಸಿಕ್ಕಿದ್ದಾವೆ ಹಿಸ್ಟ್ರಿ ಬಗ್ಗೆ ಅಂತ. ಸೊ ಪ್ರಾಬಬ್ಲಿ ಇದು ಒಂದಿರ್ಬೋದು. ಸೊ 11th-12th ಸೆಂಚುರಿಗೆ ಸಂಬಂಧಪಟ್ಟಂಥ ಪ್ಲೇಸ್ ಇದು. ಸೊ ಇಲ್ಲಿ ನೋಡಿ, ಅಷ್ಟು ಕ್ಲಿಯರೆನ್ಸ್ ಇಲ್ಲ, ಬಟ್ ಪ್ರಾಬ್ಲಿ ಇದು ಓಲ್ಡೆಸ್ಟ್ ಕೆತ್ತನೆ ಮಾಡಿರೋದು. ಸೊ ಸಿಟ್ಟಿಂಗ್ ಪೋಸ್ಚರಿಂದ ನೋಡೋದ್ರಿಂದ ಗೊತ್ತಾಗುತ್ತೆ ಇದು ಮಹಾವೀರ ಅಂತ. ಸೊ ಈ ದಾರಿ ಇವಾಗ ಕೆಳಗಡೆ ಮೈದಾಳ್ ಲೇಕ್ ಅಂತ ಇದೆ, ಅಲ್ಲಿಗೆ ಹೋಗುತ್ತೆ. ಅಲ್ಲಿಗೆ ಹೋಗ್ತಾ ಇದ್ದೀನಿ. ಇದೇ ರೋಡ್ ಬಗ್ಗೆ ನಾನು ಮಾತಾಡ್ತಾ ಇದ್ದಿದ್ದು. ಇವಾಗ ರೋಡ್ ಮಾಡ್ತಿದ್ದಾರೆ ಹಿಂದಗಡೆ ಅಂತ. ಸೊ ಲಾಸ್ಟ್ ಟೈಮ್ ನಾನು ಬಂದಾಗ ಗಾಡಿ ಬಿಟ್ಟಿದ್ರು. ಐ ಡೋಂಟ್ ನೋ ವೈ ದೇ ಆರ್ ನಾಟ್ ಲಿವಿಂಗ್ ನಾವ್, ಬಟ್ ಒಂದೊಂದ್ಸತಿ ಓಕೆ ಅನಿಸುತ್ತೆ ಗಾಡಿ ಬಿಡ್ದಿರೋದು, ಯಾಕೆಂದರೆ ಸುಮ್ಮನೆ ಬಂದು ಹಾಳು ಮಾಡ್ತಾರೆ ಪ್ಲೇಸ್ನ ಅಂತ. ಬಟ್ ಸಾಕಾಗಿದೆ ಪ್ಲೇಸ್ ಮಾತ್ರ. ನೋಡಿ, ಬ್ಯೂಟಿಫುಲ್ ಆದಂಥ ವ್ಯೂ ಸಿಗುತ್ತೆ ನಿಮಗೆ. ಗೋ ಹಿಯರ್. ವಾವ್, ಒಂದು ಪ್ಲೇಸು ಕಮರ್ಷಿಯಲೈಸ್ ಆಗಿಬಿಟ್ರೆ ಅದು ಹೇಗಿರುತ್ತೆ ಅನ್ನೋದು ನಾನು ಇದನ್ನು ನೋಡಿದ ಮೇಲೆ ಗೊತ್ತಾಗಿದ್ದು. ಯಾಕೆಂದರೆ ಲಾಸ್ಟ್ ಜಸ್ಟ್ 1 year ಅಷ್ಟೇ, ಜೂನಲ್ಲಿ ನಾನು ವಿಸಿಟ್ ಮಾಡಿದ್ದು. ಅವಾಗ ಏನೂ ಇರಲಿಲ್ಲ ಇದು ಆ್ಯಕ್ಚುಲಿ. ಸೊ ಅದಾದಮೇಲೆ ಇವಾಗ ಬಂದರೆ ತುಂಬಾ ಚೇಂಜಸ್ ಇದೆ. ಸೊ ಅಫ್ಕೋರ್ಸ್ ಯಾವಾಗಲೂ ಪ್ಲೇಸಸ್ ಚೇಂಜ್ ಆಗ್ತಾ ಇರುತ್ತೆ, ಪೀಪಲ್ ಚೇಂಜ್ ಆಗ್ತಾ ಇರ್ತಾರೆ. ಬಟ್ ಇದು ಮಾತ್ರ ನೆಕ್ಸ್ಟ್ ಲೆವೆಲು. ಆಟೋದಲ್ಲಿ ಆ ದೇವಸ್ಥಾನದಿಂದ ಇಲ್ಲಿಗೆ ಗಾಡಿ ಬಿಡಲ್ಲ ಅಂತೆ, ಆಟೋದಲ್ಲಿ ಬಿಡ್ತಾರೆ. ಪರ್ ಪರ್ಸನ್ 100 rupees ಅಂತೆ. ಒಂದು 2 kilometers ಇರ್ಬೋದು ಅಷ್ಟೇ. ಸೊ ಈ ಪ್ಲೇಸ್ ಮಾತ್ರ ನಾನು ಸ್ಟಾರ್ಟಿಂಗ್ ಟು ಈ ಕಮರ್ಷಿಯಲೈಸ್ ಆಗಿರೋದ್ರಿಂದ ನೋಡಿಬಿಟ್ಟಿದ್ದೀನಿ ಅನಿಸುತ್ತೆ. ಸೊ ನೋಡಿ, ಬ್ಯೂಟಿಫುಲ್ ಆದಂಥ ಲೇಕ್. ಅಲ್ಲಿಂದಗಡೆ ಲಾಸ್ಟ್ ಟೈಮ್ ಬಂದಾಗ ಒಂದು ಅಂಗಡಿ ಇಟ್ಟಿದ್ರು ಗಾಡಿನಲ್ಲಿ, ಇವಾಗ ಅದಿಲ್ಲ. ಇದೆಲ್ಲ ರಿಸ್ಟ್ರಿಕ್ಟ್ ಮಾಡಿದ್ದಾರೆ. ಒಳ್ಳೆ ಕೆಲಸ. ಅವಾಗೆಲ್ಲ ಯಾರು ಏನು ಕೇಳ್ತಾ ಇರಲಿಲ್ಲ. ಬಂದು ಇಲ್ಲಿ ಗಾಡಿ ಹಾಕಿ ಕ್ಯಾಂಪ್ ಹಾಕೋರು. ಸೊ ಇವಾಗ ತುಂಬ ನೀಟಾಗಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡಿ, ಇಲ್ಲಿ ಇದೇ ಥರ ಹಳೇ ವಿಗ್ರಹಗಳು ತುಂಬ ಇದ್ದಾವೆ. ಸೊ ನಾನು ಆವಾಗಲೇ ಹೇಳ್ದಂಗೆ ನಿಮಗೆ ಇದು ಒಂದು ನಾಟ್ ಓನ್ಲಿ ಪೀಸ್ಫುಲ್ ಪ್ಲೇಸ್, ಬಟ್ ಎಷ್ಟೊಂದು ಇತಿಹಾಸ ಅವ್ರ ಹಿಸ್ಟ್ರಿನ ಇದರಲ್ಲಿ ಬಚ್ಚಿಕೊಂಡಿದೆ ಅನಿಸುತ್ತೆ. ಸೊ ಫ್ಯೂಚರ್ ಕಮ್ಮಿಂಗ್ ಡೇಸಲ್ಲಿ ಪ್ಲೇಸ್ ಬಗ್ಗೆ ಇನ್ನೂ ಎಕ್ಸ್ಕವೇಷನ್ ನಡೆದು ಏನಾದರೂ ಡೀಟೇಲ್ಸ್ ಗೊತ್ತಾಗ್ಬೋದು. ಇಲ್ಲೊಂದು ಟೆಂಪಲ್ ಇದೆ. ಶಿವದು ಟೆಂಪಲ್ಲು. ಇಲ್ಲೆಲ್ಲೋ ನಾನು ಈ ಪ್ಲೇಸಿಗೆ ಬರೋದಕ್ಕಿಂತ ಮುಂಚೆ ಸ್ವಲ್ಪ
ಓದ್ತೀನಿ ಏನೋ ಪ್ಲೇಸ್ ಅಂತ. ಸೊ ಇಲ್ಲೆಲ್ಲೋ ನಾನು ನೋಡ್ದಂಗೆ ಶಿವಲಿಂಗ ಇದೆ, ಅಂದರೆ ಅದು 11th ಸೆಂಚುರಿದು ಶಿವಲಿಂಗ ಅಂತೆ. ಸೊ ನನಗೂ ಗೊತ್ತಿರಲಿಲ್ಲ, ನಾನು ನೆನ್ನೆನೇ ನೋಡಿದ್ದು, ಮೋಸ್ಟ್ಲಿ ಅದೇ ಅನಿಸುತ್ತೆ. ಸೊ ಇದೇ ಅದು ಶಿವಲಿಂಗ ಅಂತ ಹೇಳ್ತಾರೆ, ನನಗೂ ಗೊತ್ತಿಲ್ಲ ಎಷ್ಟು ನಿಜ ಎಷ್ಟು ಸುಳ್ಳು ಅಂತ. ಬಟ್ ನಾನು ಓದಿದ ಪ್ರಕಾರ ಸೊ ಇದೊಂದು ಶಿವಲಿಂಗ ಅಂತೆ 11th ಸೆಂಚುರಿಗೇನೋ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾರೆ. ಈ ಥರ ಎಷ್ಟೊಂದು ನಮಗೆ ಗೊತ್ತಿರೋದಿಲ್ಲ. ಬಟ್ ನೋಡಿ, ಯಾರೋ M&N ಅಂತ ಬರೆದ್ಬಿಟ್ಟವ್ರು ಅದ್ರ ಮೇಲೆ. ಅಲ್ಲೂ ಹೋಗ್ಬೋದು, ಬಟ್ ಅಲ್ಲಿ ಏನು ಇಲ್ಲ, ಏರಿಯಾದು ಅಂದರೆ ಡ್ಯಾಮ್ ಥರ ಇದೆ. ನನಗೆ ಈ ಪ್ಲೇಸ್ದು ಬೆಸ್ಟ್ ಪಾರ್ಟ್ ಏನಂತ ಅಂದರೆ ಇದೇ ಪ್ಲೇಸು. ಆ್ಯಕ್ಚುಲಿ ನಾನು ತುಂಬ ಸತಿ ಬಂದು ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ತೀನಿ. ತುಂಬ ಪೀಸ್ಫುಲ್ಲಾಗಿರುತ್ತೆ ಆ್ಯಂಡ್ ಸುಮ್ಮನೆ ಕುತ್ಕೊಂಡು ಆರಾಮಾಗಿ ನೇಚರ್ನ ಎಂಜಾಯ್ ಮಾಡ್ಬೋದು, ಜಸ್ಟ್ ಲೈಕ್ ದಿಸ್. ಕೋಲ್ಡ್ ಆಗಿದೆ ಗುರು, ವಾಟರ್ ಮಾತ್ರ. ಅಬ್ಸಲ್ಯೂಟ್ ಪೀಸು. ಸೊ ದಟ್ಸ್ ಇಟ್ ಫ್ರಮ್ ದಿಸ್ ವ್ಲಾಗ್. ಸೊ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಸೊ ಇಷ್ಟ ಆಗಿದ್ದರೆ ಏನು ಮಾಡಬೇಕು ಗೊತ್ತಲ್ಲ, ನೆಕ್ಸ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ಸಿ ಯು ಆಲ್ ಆನ್ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್.